ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬ್ರಿಡ್ಜ್ ಕೋರ್ಸ್ 2026-27 ಲರ್ನಿಂಗ್ ಔಟ್ಕಮ್ಸ್, ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ 8ನೇ ತರಗತಿ ಇಂಗ್ಲೀಷ್ ವಿಷಯಕ್ಕೆ ಲರ್ನಿಂಗ್ ಔಟ್ಕಮ್ಸನ್ನು DSCERT ಕಡೆಯಿಂದ 9 ಲರ್ನಿಂಗ್ ಔಟ್ಕಮ್ಸನ್ನು ನೀಡಿರ್ತಾರೆ. ಆ ಲರ್ನಿಂಗ್ ಔಟ್ಕಮ್ಸ್ ಬೇಸಿಸ್ನಲ್ಲಿ ಕ್ವಶನ್ ಪೇಪರ್ ಮತ್ತು ಪ್ರೀ ಟೆಸ್ಟ್ ಕ್ವಶನ್ ಪೇಪರ್, ಕೀ ಆನ್ಸರ್ಸ್ ಎಲ್ಲವೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಲರ್ನಿಂಗ್ ಔಟ್ಕಮ್ಸ್ನಲ್ಲಿ ಫಸ್ಟ್ ಲರ್ನಿಂಗ್ ಔಟ್ಕಮ್ ರೀಡ್ಸ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್ ಹೂ, ವಾಟ್, ವೇರ್, ವೈ. ರೈಟ್ ಸಿಂಪಲ್ ಸೆಂಟೆನ್ಸಸ್ ಇಂಡಿಪೆಂಡೆಂಟ್ಲಿ 3 to 5 ಸೆಂಟೆನ್ಸಸ್, ಇದು ಮೂರನೇ ಲರ್ನಿಂಗ್ ಔಟ್ಕಮ್. 4 ಬಂದಾಗ ಯೂಸ್ ಇಂಗ್ಲೀಷ್ ಫಾರ್ ಎವ್ರಿ ಡೇ ಕಮ್ಯುನಿಕೇಷನ್. ಇನ್ನು 5ನೇದು ಬಂದು ರೀಡ್ ಅಲೌಡ್ ಪ್ಯಾಸೇಜಸ್ ಆ್ಯಂಡ್ ಸ್ಟೋರೀಸ್ ಆ್ಯಂಡ್ ರಿಸೈಟ್ ಪೊಯಮ್ಸ್ ವಿತ್ ಅಪ್ರಾಪ್ರಿಯೇಟ್ ಪಾಸ್, ಇಂಟೋನೇಷನ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಇನ್ನು 6th ಲರ್ನಿಂಗ್ ಔಟ್ಕಮ್ಗೆ ಬಂದಾಗ ಎಂಗೇಜ್ ಇನ್ ಕನ್ವರ್ಸೇಷನ್ ಇನ್ ಇಂಗ್ಲೀಷ್ ವಿತ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಯೂಸಿಂಗ್ ಅಪ್ರಾಪ್ರಿಯೇಟ್ ವೊಕ್ಯಾಬ್ಯುಲರಿ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಇನ್ನು 7th ಒನ್ ಥಿಂಕ್ಸ್ ಕ್ರಿಟಿಕಲಿ ಆ್ಯಂಡ್ ರೆಸ್ಪಾನ್ಸ್ ಟು ಕ್ವಶನ್ಸ್ ಬೇಸ್ಡ್ ಆನ್ ಟೆಕ್ಸ್ಟ್, ಈವೆಂಟ್ಸ್, ಕ್ಯಾರೆಕ್ಟರ್ಸ್, ಐಡಿಯಾಸ್ ಆರ್ ಥೀಮ್ಸ್ ಯೂಸಿಂಗ್ ಲಾಜಿಕಲ್ ರೀಸನಿಂಗ್ ಅಂತ. ಇನ್ನು 8th ಒನ್ ಯೂಸ್ ಅಪ್ರಾಪ್ರಿಯೇಟ್ ಗ್ರಾಮಟಿಕಲ್ ಫಾರ್ಮ್ಸ್ ಸಚ್ ಆಸ್ ನೌನ್ಸ್, ಪ್ರೊನೌನ್ಸ್, ವರ್ಬ್ಸ್, ಟೆನ್ಸಸ್, ಅಡ್ಜೆಕ್ಟಿವ್ಸ್ ಆ್ಯಂಡ್ ಅಡ್ವರ್ಬ್ಸ್ ಅಕ್ಯುರೇಟ್ಲಿ ಇನ್ ಓರಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್. ಇಲ್ಲಿ 2 ಕ್ವಶನ್. ದೆನ್ ಐಡೆಂಟಿಫೈ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಆ್ಯಂಡ್ ವರ್ಡ್ ಫಾರ್ಮ್ಸ್ ಆ್ಯಂಡ್ ಕರೆಕ್ಟ್ಲಿ ಯೂಸ್ ದೆಮ್ ಅಪ್ರಾಪ್ರಿಯೇಟ್ಲಿ ಇನ್ ಸ್ಪೀಚ್ ಆ್ಯಂಡ್ ರೈಟಿಂಗ್. ಇದು 9 ಲರ್ನಿಂಗ್ ಔಟ್ಕಮ್ಸ್. ಇನ್ನು ಈ ಒಂದು ಲರ್ನಿಂಗ್ ಔಟ್ಕಮ್ಸ್ನ ಬೇಸಿಸ್ ಮೇಲೆ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್. ಇಲ್ಲಿ ಆ ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಮೊದಲನೆಯ ಒಂದು ಕ್ವಶನ್ಗೆ ಒಂದು ಪ್ಯಾರಾಗ್ರಾಫ್ ನೀಡಲಾಗಿದೆ. ಆಯಿಷಾ ಈಸ್ ಅ ಯಂಗ್ ಸ್ಟೂಡೆಂಟ್ ಹೂ ಲವ್ಸ್ ಟು ಪೇಂಟ್. ಶಿ ಲಿವ್ಸ್ ಇನ್ ಎ ಬ್ಯೂಟಿಫುಲ್ ಕ್ವೈಟ್ ಟೌನ್. ಎವ್ರಿ ಸಂಡೇ ಶಿ ಗೋಸ್ ಟು ಲೋಕಲ್ ಪಾರ್ಕ್ ಟು ಪೇಂಟ್ ಪಿಕ್ಚರ್ಸ್ ಆಫ್ ಟ್ರೀಸ್ ಆ್ಯಂಡ್ ಬರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಟ್ರೂ ಆರ್ ಫಾಲ್ಸ್. ಇಲ್ಲಿ ಆಯಿಷಾ ಗೋಸ್ ಟು ದ ಪಾರ್ಕ್ ಟು ಪೇಂಟ್ ಪಿಕ್ಚರ್ಸ್ ಆಫ್ ಕಾರ್ಸ್ ಅಂತಿದೆ. ಸೊ ಮೇಲೆ ಇರ್ತಕ್ಕಂತಹ ಟೆಕ್ಸ್ಟನ್ನು ಓದಿದ್ದಾದಮೇಲೆ ಇದು ಸರಿನಾ ತಪ್ಪಾ ಅಂತ ಬರೀಬೇಕಾಗುತ್ತೆ. ಇದೇ ರೀತಿಯ ಪ್ರಶ್ನೆಯನ್ನು ನಾವಿಲ್ಲಿ ಕೇಳ್ಬೋದು ಲರ್ನಿಂಗ್ ಔಟ್ಕಮ್ 1ಗೆ. ಲರ್ನಿಂಗ್ ಔಟ್ಕಮ್ 2ಗೆ ಹೂ, ವಾಟ್, ವೇರ್, ವೆನ್ ಅಂತಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಕ್ಕಂಥದ್ದು. ಸೊ ಮೇಲೆ ಇರ್ತಕ್ಕಂಥ ಪ್ಯಾರಾಗ್ರಾಫ್ಗೆ ನಾನು ಆ ಕ್ವಶನ್ಸನ್ನು ಕೊಟ್ಟಿರ್ತೇನೆ. ಹೂ ಈಸ್ ಆಯಿಷಾ ಆ್ಯಂಡ್ ವೇರ್ ಡಸ್ ಶಿ ಗೋ ಆನ್ ಸಂಡೇಸ್, ಈ ಒಂದು ಕ್ವಶನನ್ನು ನೀಡಿರ್ತೇನೆ. ಇನ್ನು ಲರ್ನಿಂಗ್ ಔಟ್ಕಮ್ 3ಗೆ 3rd ಕ್ವಶನ್ ರೈಟ್ 3 to 5 ಸಿಂಪಲ್ ಸೆಂಟೆನ್ಸಸ್ ಅಬೌಟ್ ಯುವರ್ ಫೇವ್ರೇಟ್ ಹಾಬಿ ಆರ್ ಗೇಮ್ ಅಥವಾ ಯುವರ್ ಸ್ಕೂಲ್, ಈ ಕ್ವಶನನ್ನು ನೀಡ್ಬೋದು. ನಂತರ ಇಮ್ಯಾಜಿನ್ ಯು ಆರ್ ಮೀಟಿಂಗ್ ಎ ನ್ಯೂ ಸ್ಟೂಡೆಂಟ್ ಇನ್ ಯುವರ್ ಸ್ಕೂಲ್. ಹೌ ವುಡ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್? ರೈಟ್ ಡೌನ್ ಯುವರ್ ಗ್ರೀಟಿಂಗ್. ಯಾವ ರೀತಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಾ? ಐ ಆಮ್, ನಿಮ್ಮ ಹೆಸರು ಹೇಳಿ, ವಾಟ್ ಈಸ್ ಯುವರ್ ನೇಮ್, ಈ ರೀತಿ ಕೇಳ್ತಕ್ಕಂಥ ಒಂದು ಇಂಟ್ರೊಡಕ್ಷನನ್ನು ಬರೀಬೇಕಾಗತ್ತೆ. ಇನ್ನು 5th ಬಂದಾಗ ಇದು ಓರಲ್ ಆಗಿರುತ್ತೆ. ಲುಕ್ at the sentence below, put a slash where you should naturally pause and when reading it aloud. ಇಲ್ಲಿ ಆ ಸೆಂಟೆನ್ಸನ್ನು ಓದಬೇಕಾದ್ರೆ ಎಲ್ಲಿ ನಿಲ್ಲಿಸಿ ಓದ್ತಾರೆ ಅಲ್ಲಿ ಆ ಒಂದು ಗೆರೆಯನ್ನು ಎಳಿಬೇಕಾಗುತ್ತೆ, ಅಥವಾ ಅದನ್ನು ಓರಲ್ ಆಗಿ ಓದಿಸಲು ಸಹ ಬಹುದು. ಇನ್ನು 6th ಕ್ವಶನ್ ರೈಟ್ ಎ ಬ್ರೀಫ್ 2-line ಕನ್ವರ್ಸೇಷನ್ ವೇರ್ ಯು ಆಸ್ಕ್ ಎ ಶಾಪ್ಕೀಪರ್ ಹೌ ಮಚ್ ಎ ಪೆನ್ಸಿಲ್ ಕಾಸ್ಟ್ಸ್ ಆ್ಯಂಡ್ ಶಾಪ್ಕೀಪರ್ಸ್ ರಿಪ್ಲೈಸ್. ಇಲ್ಲಿ ನಾನು ಯು ಮತ್ತು ಶಾಪ್ಕೀಪರ್ 2 ಮಾತ್ರ ಕೊಟ್ಟಿದ್ದೀನಿ. ಇದನ್ನ ನೀವು ಇನ್ನೂ 2 ಸಲ ಕಂಟಿನ್ಯೂ ಮಾಡ್ಬೋದು. ಮೊದಲನೇದಾಗಿ ಯು, ನೀನು ಅಂದಾಗ ಹಾಯ್ ಸರ್ ಅಥವಾ ಎಕ್ಸ್ಕ್ಯೂಸ್ ಮಿ ಸರ್. ಶಾಪ್ಕೀಪರ್ ಎಸ್, ಹೌ ಕ್ಯಾನ್ ಐ ಹೆಲ್ಪ್ ಯು. ನಂತರ ಯು, ಐ ವಾಂಟ್ ಎ ಪೆನ್ಸಿಲ್. ಶಾಪ್ಕೀಪರ್ ಹಿಯರ್ ಇಟ್ ಈಸ್. ಮತ್ತು ನೀವು ವಾಟ್ ಈಸ್ ಇಟ್ಸ್ ಕಾಸ್ಟ್. ಶಾಪ್ಕೀಪರ್ 5 rupees. ಈ ರೀತಿ ಒಂದು ಕನ್ವರ್ಸೇಷನನ್ನು ಬರೀತಕ್ಕಂಥದ್ದು. ನೆಕ್ಸ್ಟ್ 7th ಒನ್ಗೆ ಬಂದಾಗ ವೈ ಡು ಯು ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಟ್ರೀಸ್ ಆ್ಯಂಡ್ ಫಾರೆಸ್ಟ್ಸ್. ಗಿವ್ 1 ಲಾಜಿಕಲ್ ರೀಸನ್. ನಾವು ಫಾರೆಸ್ಟ್ ಟ್ರೀಸನ್ನು ಏಕೆ ಪ್ರೊಟೆಕ್ಟ್ ಮಾಡಬೇಕು? ಟ್ರೀಸ್ ಆ್ಯಂಡ್ ಫಾರೆಸ್ಟ್ಸ್ ಗಿವ್ಸ್ ಅಸ್ ಎ ಗುಡ್ ಹೇರ್, ಫ್ರೆಶ್ ಹೇರ್. ಇಟ್ ಅಟ್ರಾಕ್ಟ್ಸ್ ದಿ ಕ್ಲೌಡ್ಸ್ ಆ್ಯಂಡ್ ಮೇಕ್ಸ್ ದಿ ರೈನ್. ಈ ರೀತಿ ಒಂದು ಆನ್ಸರನ್ನು ಬರೀಬೇಕಾದ್ರೆ ಇಟ್ ಅವಾಯ್ಡ್ಸ್ ಮೀನ್ಸ್ ಇಟ್ ಕಂಟ್ರೋಲ್ಸ್ ದಿ ಡಿಫಾರೆಸ್ಟ್ರೇಷನ್, ಇಟ್ ಪ್ರೊವೈಡ್ ಶೆಲ್ಟರ್ ಫಾರ್ ದ ಅನಿಮಲ್ಸ್. ಈ ಉತ್ತರಗಳನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ 8th ಕ್ವಶನ್ ಅಂಡರ್ಲೈನ್ ನೌನ್ ಆ್ಯಂಡ್ ಸರ್ಕಲ್ ದಿ ಅಡ್ಜೆಕ್ಟಿವ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇಲ್ಲಿ ನೌನನ್ನು ಅಂಡರ್ಲೈನ್ ಮಾಡಬೇಕು ಮತ್ತು ಅಡ್ಜೆಕ್ಟಿವನ್ನು ಏನು ಮಾಡಬೇಕು, ಅದನ್ನು ಸರ್ಕಲ್ ಮಾಡಬೇಕಾಗುತ್ತೆ. ದ ಬ್ರೇವ್ ಡಾಗ್ ಬಾರ್ಕ್ಡ್ ಲೌಡ್ಲಿ. ನೋಡಿ ಇಲ್ಲಿ ದ ಬ್ರೇವ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್, ಡಾಗ್ ಅಂತಕ್ಕಂಥದ್ದು ನೌನ್. ಇಲ್ಲಿ
ನೌನ್ ಡಾಗ್ಗೆ ಅಂಡರ್ಲೈನ್ ಮಾಡಬೇಕು, ಬ್ರೇವ್ಗೆ ಸರ್ಕಲ್ ಮಾಡಬೇಕು. ಇನ್ನು ನೈನ್ತ್ ಒನ್ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಪಾಸ್ಟ್ ಟೆನ್ಸ್ ಆಫ್ ದಿ ವರ್ಬ್. ಎಸ್ಟರ್ಡೇ ಮೈ ಫ್ರೆಂಡ್ಸ್ ಆ್ಯಂಡ್ ಐ ಡ್ಯಾಶ್ ಫುಟ್ಬಾಲ್ ಇನ್ ದ ಫೀಲ್ಡ್. ಇದನ್ನು ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಬರೀಬೇಕು. ಎಸ್ಟರ್ಡೇ ಇರೋದ್ರಿಂದ ಪ್ಲೇ ಇರೋದು ಪ್ಲೇಡ್ ಆಗುತ್ತೆ. ಇನ್ನು ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಈಸ್ ದ ಫಾಲೋಯಿಂಗ್. ಪ್ಲೀಸ್ ಕ್ಲೋಸ್ ದ ಡೋರ್ ಅಂತ ಇದೆ. ಇಲ್ಲಿ ಆ ಪ್ಲೀಸ್ ಕ್ಲೋಸ್ ದ ಡೋರ್ ಅನ್ನೋದು ಏನು, ಸ್ಟೇಟ್ಮೆಂಟ್, ಕ್ವಶನ್ ಆರ್ ಕಮ್ಯಾಂಡ್. ಸೊ ಇದಕ್ಕೆ ಇಲ್ಲಿ ಕೀ ಉತ್ತರಗಳನ್ನು ಸಹ ಈ ಒಂದು ಕ್ವಶನ್ ಪೇಪರಲ್ಲಿ ಈ ಒಂದು PDF ಅಲ್ಲಿ ನೀಡಿರ್ತೇನೆ. ಕೀ ಉತ್ತರಗಳನ್ನು ನೋಡಿ ಮತ್ತು ಈ ರೀತಿಯ ಕ್ವಶನ್ ಪೇಪರನ್ನು ನಾವು ಈಗ ಕೊಟ್ಟಿರ್ತಕ್ಕಂಥ 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಲರ್ನಿಂಗ್ ಔಟ್ಕಮ್ಸ್ಗೆ ಪ್ರಿಪೇರ್ ಮಾಡಬಹುದಾಗಿರುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೇನೆ.